ರಾಮಾಯಣನ ವಾಲ್ಮೀಕಿ ಮಹರ್ಷಿಗಳು ಬರೆದಿರೋದು ಅಂತ ನಿಮಗೆ ಗೊತ್ತು. ಬಟ್ ವಾಲ್ಮೀಕಿ ಮಹರ್ಷಿಗೆ ರಾಮಾಯಣನ ಬರಿ ಅಂತ ಹೇಳ್ದವ್ರು ಯಾರು? ನನ್ನ ಈ ವಾಲ್ಮೀಕಿ ರಾಮಾಯಣದ ಡೇ 1. ಹೀಗೆ ವಾಲ್ಮೀಕಿ ಮಹರ್ಷಿಗಳು ನಾರದರನ್ನ ಒಂದು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಎಲ್ಲಾನು ಪರ್ಫೆಕ್ಟ್ ಆಗಿರೋ ಮನುಷ್ಯ ನಿಜವಾಗ್ಲೂ ಇದಾನ ಅಂತ. ತುಂಬಾ ಧೈರ್ಯವಾಗಿರೋನು, ತಪ್ಪು ಕೆಲಸ ಮಾಡದೇ ಇರೋನು, ಕೊಟ್ಟಿರೋ ಮಾತನ್ನ ಉಳಿಸ್ಕೊಳೋನು, ಹಂಗೆ ಸುಳ್ಳು ಹೇಳ್ದಿರೋ ಸತ್ಯವಾಗಿ ಬದುಕೋನು, ಆ ತರ ವ್ಯಕ್ತಿ ನಿಜವಾಗ್ಲೂ ಇದಾನ ಅಂತ ಕೇಳ್ತಾರೆ. ಆಗ ನಾರದರು ಇಮಿಡಿಯೇಟ್ ಆಗಿ ರಾಮ ಅಂತ ಹೇಳ್ತಾರೆ. ಅಯೋಧ್ಯೆಯ ಇಕ್ಷ್ವಾಕು ವಂಶದ ರಾಮನಿಗೆ ಈ ಎಲ್ಲಾ ಗುಣಗಳು ಇದೆ ಅಂತ ಹೇಳ್ತಾರೆ. ಬರೀ ಹೆಸರು ಹೇಳ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಲಿಲ್ಲ, ರಾಮನ ಇಡೀ ಭವಿಷ್ಯನೇ ಹೇಳ್ಬಿಡ್ತಾರೆ. ಅಂದ್ರೆ ರಾಮನ್ ಜೀವನದಲ್ಲಿ ಮುಂದೆ ಏನೇನಾಗುತ್ತೆ ಅನ್ನೋ ಎಲ್ಲಾ ವಿಷಯನೂ ನಾರದರು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳ್ಬಿಡ್ತಾರೆ. ಸೀತಾ ಬಗ್ಗೆ, ಲಕ್ಷ್ಮಣ ಬಗ್ಗೆ, ಹನುಮಂತನ ಬಗ್ಗೆ, ಸೀತಾ ಅಪಹರಣ ಬಗ್ಗೆ, ರಾವಣನ ಬಗ್ಗೆ, ಅವ್ರ ಮಧ್ಯ ನಡೆಯೋ ಯುದ್ಧದ ಬಗ್ಗೆ ಎಲ್ಲಾ ವಿಷಯನೂ ನಾರದರು ಮುಂಚೆನೆ ಹೇಳ್ಬಿಡ್ತಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರಾಮಾಯಣ ಬರೋದಕ್ಕಿಂತ ಮುಂಚೆ ವಾಲ್ಮೀಕಿ ಮಹರ್ಷಿಗಳು ಎಲ್ಲಾ ವಿಷಯನೂ ತಿಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದಾದ್ಮೇಲೆ ನಾರದರು ಅಲ್ಲಿಂದ ಹೊರಡ್ತಾರೆ. ವಾಲ್ಮೀಕಿ ಮಹರ್ಷಿ ಅವ್ರ ಶಿಷ್ಯನ ಜೊತೆ ತಮಸ ನದಿ ಹತ್ರ ಹೋಗ್ತಾರೆ. ಅಲ್ಲಿ ಅವರು ಕ್ರೌಂಚ ಪಕ್ಷಿಗಳ ಜೋಡಿನ ನೋಡ್ತಾರೆ. ಅಂದ್ರೆ ಗಂಡು ಹೆಣ್ಣು ಪಕ್ಷಿ. ಆ ಪಕ್ಷಿಗಳು ತುಂಬಾ ಖುಷಿಯಿಂದ ಹಾಡು ಹೇಳ್ಕೊಂಡು ತುಂಬಾ ಖುಷಿಯಾಗಿರುತ್ತೆ. ಬಟ್ ಅದೇ ಟೈಮಲ್ಲಿ ಒಬ್ಬ ಬೇಟೆಗಾರ ಆ ಗಂಡು ಪಕ್ಷಿಗೆ ಬಾಣ ಬಿಟ್ಬಿಡ್ತಾನೆ. ಸೊ ಆ ಗಂಡು ಪಕ್ಷಿ ಅಲ್ಲೇ ಸಾವನ್ನಪ್ಪುತ್ತೆ. ಆಗ ಆ ಹೆಣ್ಣು ಪಕ್ಷಿ ತುಂಬಾನೇ ಬೇಜಾರಾಗಿ ತುಂಬಾ ಜೋರಾಗಿ ಕಿರಿಚ್ತಾ ಇರುತ್ತೆ. ಅದಾದ್ಮೇಲೆ ವಾಲ್ಮೀಕಿ ಮಹರ್ಷಿ ಬಾಯಿಂದ ಅವ್ರಿಗೆ ಗೊತ್ತಿಲ್ದಿರೋ ತರ ಕೆಲವು ಪದಗಳು ಅವ್ರ ಬಾಯಿಂದ ಆಚೆ ಬರುತ್ತೆ. ಅದು ಸಾಮಾನ್ಯ ಪದಗಳಾಗಿರ್ಲಿಲ್ಲ, ಅದು ಛಂದಸ್ಸಿನ ಶ್ಲೋಕ ಆಗಿತ್ತು. ಸೊ ಆ ಪದಗಳು ವಾಲ್ಮೀಕಿ ಮಹರ್ಷಿ ಬಾಯಿಂದ ಬಂದ್ಮೇಲೆ ಅವರು ಟೋಟಲ್ ಆಗಿ ಕನ್ಫ್ಯೂಸ್ ಆಗಿರ್ತಾರೆ. ಹೇಗೆ ಅಷ್ಟು ಒಳ್ಳೆ ಪದಗಳು ನನ್ನ ಬಾಯಿಂದ ಬಂತು ಅಂತ. ಅದೇ ಟೈಮಲ್ಲಿ ಬ್ರಹ್ಮದೇವ ಅವ್ರ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ವಾಲ್ಮೀಕಿ ಮಹರ್ಷಿಗೆ ನೀನು ಇಡೀ ರಾಮಾಯಣನ ಇದೇ ಪದ್ಯದ ರೀತಿ ಬರಿಬೇಕು ಅಂತ ಹೇಳ್ತಾರೆ. ಸೊ ಆಗ ಹುಟ್ಟೋದೆ ನಿಜವಾದ ರಾಮಾಯಣ. ಒಂದೇ ಒಂದು ಪ್ರಶ್ನೆಯಿಂದ ಶುರುವಾಗಿರೋ ಈ ಕತೆ ರಾಮಾಯಣ.